ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಸೊ ಇದು 27ನೇ ತಾರೀಕು ಅಂದರೆ ಗುರುವಾರದ ವ್ಲಾಗು. ಸೊ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇದ್ವಿ. ಸೊ ಇವತ್ತು ಹಬ್ಬದ ಅಡುಗೆ ಮಾಡಬೇಕಿತ್ತು. ನೋಡಿದ್ರೆ ಸಡನ್ನಾಗಿ ಸ್ಕೂಲಿಂದ ಕಾಲ್ ಬಂದಿತ್ತು, ತೇಜುಗೆ ತುಂಬ ಹುಷಾರಿಲ್ಲ ಅಂತ ಹೇಳಿ. ಸೊ ಜ್ವರ ಇತ್ತು ಅಂತ. ಸೊ ಹಾಗಾಗಿ ಅಲ್ಲಿಂದ ಬರ್ತಾ ಸುಸ್ತು ಅಂದ ಜ್ಯೂಸ್ ಕೊಡಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸಿರಪ್ ಎಲ್ಲ ಬರ್ಕೊಟ್ಟಿದ್ರು. ಸೊ ಕುಡಿದು ಮಲಗಿದ್ದಾನೆ ಪಾಪ, ತುಂಬ ಸುಸ್ತಾಗಿದ್ದ ಅವನಂತೂ. ಸೊ ಹಾಗೆ ಅವ್ನು ಮಲಗಿದ್ನೆಲ್ಲ ಹಾಗೆ ರವೆ ಪಾಯಸ ಮಾಡೋಣ ಅಂತ ಹೇಳಿ ಕಡಲೆಬೇಳೆ, ಹೆಸರುಬೇಳೆ, ರವೆನ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಪಾಯಸ ಮಾಡೋಣ ಅಂತ. ಸೊ ಅದನ್ನು ಒಂದು 2 ವಿಷಲ್ ಕೂಗಿಸ್ಕೊಂಡು ಸೊ ಬೆಲ್ಲ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕಿ ಒಗ್ಗರಣೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹಾಕಿ ಹುರಿತಾ ಇದ್ದೀನಿ. ಸೊ ಇದಕ್ಕೆ ರವೆಗೆ ಹಾಕಿರುವಂತಹ ಒಗ್ಗರಣೆಯನ್ನು ಪಾಯಸಕ್ಕೆ ಹಾಕಿದ್ರೆ ರೆಡಿ ಆಗುತ್ತೆ ರವೆ ಪಾಯಸ. ತುಂಬ ಎಮ್ಮಿಯಾಗಿ ಚೆನ್ನಾಗಿರುತ್ತೆ ಈ ಪಾಯಸ. ಅಂತೂ ನಮ್ಮ ಮನೇಲಿ ತುಂಬ ಇಷ್ಟ, ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಮ್ಮಿಯಾಗಿ. ಬಟ್ ಏನು ಮಾಡೋಕ್ಕೂ ಮನಸ್ಸಿರಲಿಲ್ಲ, ತೇಜುಗೆ ಹುಷಾರಿಲ್ಲ ಅಂತ ಹೇಳಿ. ಬಟ್ ಎಲ್ಲ ನೆನೆಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಸ್ಕೂಲಿಂದ ಕಾಲ್ ಬರೋಷ್ಟರಲ್ಲೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ, ಇನ್ನೆಲ್ಲ ವೇಸ್ಟ್ ಆಗುತ್ತೆ ಮತ್ತು ಅಂದ್ಬಿಟ್ಟು ಸುಮ್ಮನೆ ಅದೇ. ಅವನಿಗೆ ಸಿರಪ್ ಹಾಕಬೇಕಿತ್ತಲ್ಲ, ಹಾಗಾಗಿ ದೋಸೆ ಬೇಕು ಅಂತ ಅಂದ. ಸೊ ಹಾಗಾಗಿ ಇಡ್ಲಿಗೆ ರುಬ್ಬಿದ್ನಲ್ಲ ಅದನ್ನೇ ದೋಸೆಗೆ ಹಾಕ್ತೆ. ದೋಸೆಗೆ ಹಾಕಿದ್ರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಕ್ರಿಸ್ಪಿಯಾಗೂ ಬಂದಿದೆ, ಚೆನ್ನಾಗೂ ಬಂದಿದೆ. ಹೆಸ್ರು ಕಾಳು ಹಾಕೋದ್ರಿಂದ ಏನು ಅಷ್ಟು ಇದಾಗೋದಿಲ್ಲ. ಸೊ ಹಾಗೆ ಉದ್ದಿನ ವಡೆಗೂ ನೆನೆಸ್ಬಿಟ್ಟಿದ್ದೆ ನಾನು, ಉದ್ದಿನ ಬೋಂಡ ಮಾಡ್ಕೊಳ್ಳೋಣ ಅಂತ. ನೋಡಿ ಈ ಥರ ಹದವಾಗಿ ಹಿಟ್ಟಿಗೆ ಸೊ ನೀಟಾಗಿ ನೀರಂಗೆ ಮಾಡಿಕೊಂಡ್ರೆ ಉದ್ದಿನ ಬೋಂಡ ಬರೋಲ್ಲ. ಆದಷ್ಟು ನಾವು ಕೈಯಲ್ಲಿ ಬರೋ ರೀತಿ ನಾವು ಮಾಡ್ಕೋಬೇಕು. ಆ ರೀತಿ ಮಾಡಿಕೊಂಡು ಉದ್ದಿನ ಬೋಂಡ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಊಟಕ್ಕೆ ಉದ್ದಿನ ಬೋಂಡನೂ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ನಾವು 2 ಸಲ ಬೇಯಿಸ್ಬೇಕಾಗತ್ತೆ. ಒಂದು ಹಾಫ್ ಬಾಯ್ಲ್ ಮಾಡ್ಕೋಬೇಕು, ನಂತರ ಇನ್ನೊಂದು ಸಲ ಡೀಪ್ ಬಾಯ್ಲ್ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಈ ರೇಂಜಿಗೆ ಬಂದಾಗ ಸೊ ನಾವು ತೆಗೆದು ಮತ್ತೆ ಇದನ್ನು ಹಾಕಬೇಕು. ಒಂದು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಬಿಟ್ಟು. ಸೊ ನೋಡಿ ಈ ಥರ ಎಲ್ಲ ತೆಗೆದು ಇಟ್ಕೊತಾ ಇದ್ದೀನಿ ಹಾಫ್ ಬಾಯ್ಲ್ ಮಾಡಿ. ಸೊ ಇದಾದಮೇಲೆ ನಾನು ಮತ್ತೆ ಅದನ್ನು ಎಣ್ಣೆಗೆ ಹಾಕ್ತೀನಿ. ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿ ಹಾಕ್ತೀನಿ. ಈ ಥರ 2 ಸಲ ನಾವು ಬೇಯಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ಕಲ್ಲರು ಸಹ ಚೇಂಜ್ ಆಗುತ್ತೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ನಾವು ಒಂದೇ ಸಲ ಬಾಯ್ಲ್ ಮಾಡ್ತೀವಿ ಅಂದ್ರೂ ಮಾಡ್ಬೋದು, ಬಟ್ ಒಳಗಡೆ ಅಷ್ಟೊಂದು ಕ್ರಿಸ್ಪಿಯಾಗಿರೋದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಮಾಡಿದ್ರೆ 2 ಸಲನೇ ಬೇಯಿಸೋದು. ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ಮತ್ತು ಮೇಲ್ಗಡೆ ಕ್ರಿಸ್ಪಿನೆಸ್ಸು ಅದು ಇದಾಗೋದಿಲ್ಲ. ಇಲ್ಲಾಂದರೆ ಕ್ರಿಸ್ಪಿನೆಸ್ ಎಲ್ಲ ಇದಾಗುತ್ತೆ ತಣ್ಣಗಾಗಿದ ತಕ್ಷಣ. ಇದಾದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಊಟಕ್ಕೆ ನಾನು ಏನೆಲ್ಲ ರೆಡಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೆಯೋರಂತೆ ಬನ್ನಿ. ಹಾಗೆ ಈಗ ತೇಜುಗೆ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅವನಿಗೆ ಸಿರಪ್ ಹಾಕಬೇಕಲ್ಲ, ಹಾಗಾಗಿ. ಸೊ ಉಪ್ಪಿನಕಾಯಿ, ಮೊದಲಿಗೆ ಎರಳಿಕಾಯಿ ಉಪ್ಪಿನಕಾಯಿ ಮನೇಲೇ ಮಾಡ್ಕೊಂಡಿರೋದು, ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎರಳಿಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ಎರಳಿಕಾಯಿ ಚಿತ್ರಾನ್ನ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು, ಶರ್ಬತ್ ಮಾಡ್ಬೋದು. ಹೀಗೆ ನಾನಾ ರೀತಿ ನಾವು ಎರಳಿಕಾಯಿಂದ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ಪಾಯಸ ಮಾಡಿದ್ನಲ್ಲ ಅದನ್ನು ಬಟ್ಲಿಗೆ ಹಾಕಿದ್ದೀನಿ. ಸೊ ರವೆ ಪಾಯಸ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ರವೆ ಹಾಕಿ ಮಾಡೋದು ತುಂಬ ಯಮ್ಮಿಯಾಗಿ ಚೆನ್ನಾಗಿರುತ್ತೆ. ಬೆಲ್ಲ, ಕೊಬ್ಬರಿ ಮತ್ತು ರವೆ, ಕಡಲೆಬೇಳೆ ಎಲ್ಲ ಹಾಕಿ ಮಾಡಿದ್ದಿದ್ದು ಪಾಯಸ. ಹಾಗೆ ಕೋಸಂಬರಿ ಮಾಡ್ಕೊಂಡಿದ್ದೆ, ಉದ್ದಿನ ಬೋಂಡನೂ ಮಾಡಿದ್ದೆ. ಅದು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಸೊ ಹಾಗೆ ಹೆಸ್ರು ಕಾಳು ಪಲ್ಯ ಮಾಡಿದ್ದೆ. ಹೆಸ್ರು ಕಾಳು ಪಲ್ಯನೂ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಆಮೇಲೆ ದೋಸೆ ಮಾಡಿಕೊಟ್ಟಿದ್ದೆ ಅವನಿಗೆ. ಸೊ ದೋಸೆನೂ ಹಾಗೆ ಹಬ್ಬದ ಊಟ ಅಂದರೆ ಫುಲ್ಲು ಮನೇಲಿ ಏನೇನು ಮಾಡಿದ್ದೀನೋ ಅದನ್ನೆಲ್ಲ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವ್ರನ್ನ ಕರೆದಿದ್ದೆ. ಬಟ್ ಅವರು ಕೆಲಸ ಇದೆ ಸ್ವಲ್ಪ, ಊಟ ಮಾಡಮ್ಮ ನೀನು, ಆಮೇಲೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಆಗ ಅಷ್ಟರಲ್ಲಿ ತೇಜುಗೆ ಊಟ ಮಾಡಿಸೋಣ ಅಂತ ಹೇಳಿ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೊ ದೋಸೆ, ಚಟ್ನಿ, ಅನ್ನಕ್ಕೆ ಸಾಂಬಾರ್ಗೆ ತುಪ್ಪ, ತುಂಬ ಅಂದರೆ ತುಂಬ ಯಮ್ಮಿಯಾಗಿ ಚೆನ್ನಾಗಿರುತ್ತೆ ಮಾತ್ರ. ಈ ರೀತಿ ಹಬ್ಬದೂಟ ಮಾಡೋದಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು. ಮನೇಲಿ ಎಲ್ಲರೂ ಇದ್ದಾಗ ಹಬ್ಬದೂಟ ತಿನ್ನೋದೇ ಒಂದು ಖುಷಿ. ಸೊ ಇದಾಗಿತ್ತು ಶಿವರಾತ್ರಿ ಹಬ್ಬದ ಊಟ.
ಸೊ ಸಿಂಪಲ್ಲಾಗಿ ಮಾಡಿದ್ದೀವಿ ಅದನ್ನು. ಹಾಗೆ ನಾನು ತೇಜುಗೆ ತಿನ್ಸಮ್ಮ ನೀನೇ ನನ್ನ ಕೈಲಿ ಆಗ್ತಿಲ್ಲ ಅಂದ. ಸೊ ಅವನಿಗೆ ವೆರೈಟಿ ಫುಡ್ ಅಂದರೆ ಅವ್ನಿಗೆ ತುಂಬ ಇಷ್ಟ. ಹಾಗಾಗಿ ಅವನಿಗೋಸ್ಕರನೇ ನಾನು ಪ್ರಿಪೇರ್ ಮಾಡೋದು ಹೇಳಬೇಕು ಅಂದರೆ. ಹಾಗೆ ಸಿರಪ್ ಹಾಕಿ ಮಲಗಿ ಎದ್ದ ಒಂದು ಸ್ವಲ್ಪ ಹೊತ್ತು. ಸಂಜೆ ಅವರಪ್ಪ ಬರೋಷ್ಟರಲ್ಲಿ ಫುಲ್ಲು ರೆಡಿಯಾಗಿ ನಾನು ಸ್ಕಿಪ್ಪಿಂಗ್ ಆಡ್ತಿದ್ದೆ ಅಂತ ಹೇಳಿ, ಅಮ್ಮ ನಾನು ಕೂಡ ಆಡ್ತೀನಿ ಅಂತ ಆಡ್ತಾ ಇದ್ದಾನೆ. ಬಟ್ ಅವ್ನಿಗೆ ಆಡೋಕ್ಕೆ ಬರೋದಿಲ್ಲ, ಟ್ರೈ ಮಾಡ್ತಾ ಇದ್ದಾನೆ. ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ, ಅಷ್ಟು ಖುಷಿಯಾಗಿ. ಈ ಥರ ಮಕ್ಳನ್ನ ನೋಡೋದೇ ಖುಷಿ. ಜ್ವರ ಬಂದು ಮಲಗಿದ್ನಲ್ಲ ಒಂದು ಆಫ್ಟರ್ನೂನು ತುಂಬಾ ಬೇಜಾರಾಯಿತು ಹೇಳಬೇಕು ಅಂದರೆ. ಈಗ ನೋಡಿ ಹೆಂಗೆ ಕುಣಿತಾ ಇದ್ದಾನೆ ಜಿಂಕೆ ಮರಿ ಥರ. ಅವನಿಗೆ ಏನಂದರೆ ಹುಷಾರಿಲ್ಲ ಅಂದಾಗ ಮಾತ್ರ ಸೈಲೆಂಟಾಗಿರ್ತಾನೆ. ಒಂದು ಸ್ವಲ್ಪ ಆದರೂ ಚೆನ್ನಾಗಿದ್ದೀನಿ ಅಂದರೆ ಸಾಕು, ತೀಟೆ ಅಂದರೆ ತೀಟೆ, ಹೆವಿ ತೀಟೆ. ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡಿರ್ತಾನೆ, ಈ ರೀತಿ ಆಟ ಆಡ್ತಾ ಇರ್ತಾನೆ. ಒಟ್ಟು ಆಟ ಆಡ್ತಾ ಇರಬೇಕು ಅವನು, ಕುಣಿತಾ ಇರಬೇಕು, ಮಾತಾಡ್ತಾ ಇರಬೇಕು, ಒಟ ಅಂತ ಮಾತಾಡ್ತಾ ಇರಬೇಕು ಅವನು. ಆ ಥರ ತೇಜು ಕ್ಯಾರೆಕ್ಟರ್ ಒಂಥರ. ಅವನಿಲ್ಲ ಅಂದರೆ ಸ್ಕೂಲ್ಗೆ ಹೋದಾಗೂ ಅಷ್ಟೇ, ಸೊ ಮನೆಯೆಲ್ಲ ಬಿಕ್ಕೋ ಅನಿಸ್ತಾ ಇರುತ್ತೆ. ಅವನಿದ್ರೇ ಮನೆಯಲ್ಲಿ ಒಂಥರ ಕಳೆ ನಮಗೆ ಹೇಳಬೇಕು ಅಂದರೆ. ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ. ಸೊ ನಾನು ಈ ರೀತಿ ಫಾಸ್ಟಾಗಿ ಹಾಡಿದೆ ಅಂದ್ಬಿಟ್ಟು ಅವನು ಆ ಥರ ಟ್ರೈ ಮಾಡಿದ್ದು. ಸೊ ಅದನ್ನು ಅವನು ವೀಡಿಯೋ ಮಾಡ್ಕೊಂಡಿದ್ದಾನೆ, ನನಗೆ ಗೊತ್ತಿಲ್ಲ ಅದು ವೀಡಿಯೋ ಮಾಡಿರೋದು. ಸೊ ಹಾಗಾಗಿ ಇಷ್ಟು ಫಾಸ್ಟಾಗಿ ಆಡ್ತಾಯಿದ್ದೀನಿ ಅಂದ್ಬಿಟ್ಟು ಅವನು ಆಡೋಕ್ಕೆ ಟ್ರೈ ಮಾಡ್ದೆ. ಬಟ್ ಅವ್ನಿಗಾಗಿಲ್ಲ. ಅದನ್ನು ಟ್ರೈ ಮಾಡ್ತಾ ಇದ್ದಾನಲ್ಲ ಅದು ಖುಷಿ. ಅದಕ್ಕೆ ಹೇಳಿದೆ, ಚಿನುಮ ಟ್ರೈ ಮಾಡು ಆಗತ್ತೆ. ನಾನು ಸ್ಟಾರ್ಟಿಂಗ್ ಹಾಗೆ ಆಗೋದು, ಆಮೇಲೆ ಮುಂದಕ್ಕೆ ಚೆನ್ನಾಗಿ ಬರುತ್ತೆ ನಿನಗೇನೆ ಅಂತ ಹೇಳಿದೆ. ಬಟ್ ಅವನ ಹತ್ರ ಟ್ರೈ ಮಾಡೋಕ್ಕೆ ಹೋದ, ನೋಡಿ ಯಾವ ರೀತಿ ಟ್ರೈ ಮಾಡ್ತಾನೆ ಅಂತ. ಹಾಂ 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 ನೈಟ್ ಹೀಗೆ ಆಯಿತು. ಸೊ ನೈಟ್ ಟೈಮು ಆಯಿತು, ಊಟ ಎಲ್ಲ ಮಾಡಿ ಸೊ ಎಲ್ಲ ಮಲಗಿದ್ವಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಮನೆ ಮುಂದೆ ಎಲ್ಲ ಕಸ ಗುಡಿಸಿ ಒರೆಸಿ, ಸೊ ರಂಗೋಲಿ ಯಾವ ರೀತಿ ಇದೆ ಅಂತ ಹೇಳಿ. ಇವತ್ತು ಮಲ್ಲಿಗೆ ಹೂವು 2 ಬಿಟ್ಟಿತ್ತು. ಸೊ ಹಾಗೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಸೊ ಹಾಲು, ಡ್ರೈ ಫ್ರೂಟ್ಸ್ ಪೌಡರ್ದು ಹಾಲಿತ್ತಲ್ಲ, ಸೊ ಹಾಗಾಗಿ ಅದನ್ನು ಮಾಡಿಕೊಟ್ಟೆ ತೇಜುಗೆ. ಮತ್ತು ಇದು ಇಡ್ಲಿ ಇರುತ್ತಲ್ವ, ಇಡ್ಲಿನ ಸಣ್ಣ ಕಟ್ ಮಾಡಿ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಸೊ ಹಾಗೆ ಸ್ವಲ್ಪ ಇಡ್ಲಿ ಇಟ್ಟಿತ್ತಲ್ವ, ಇಡ್ಲಿ ಮಾಡಿಬಿಟ್ಟು ಮತ್ತು ಅದನ್ನು ಕಟ್ ಮಾಡಿ ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು, ತೇಜುಗೂ ಇಷ್ಟ ಆಯಿತು. ಹಾಗೆ ಅನ್ನ ಸಾಂಬಾರು ಮಾಡಿದ್ದೆ, ಸೊ ಒಟ್ಟಿಗೆ ಇವತ್ತು. ಸೊ ಅದನ್ನು ಲಂಚ್ ಬಾಕ್ಸ್ಗೆ ಮಾಡಿ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಈ ರೀತಿ ಹಾಲು ಏನಿದೆಯೋ ಡ್ರೈ ಫ್ರೂಟ್ಸ್ ಪೌಡರ್ದು, ಸೊ ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ಬೇಗ ಹಶ್ವಾಗೋದಿಲ್ಲ. ತುಂಬ ಎನರ್ಜಿಯಾಗಿರ್ತೀವಿ, ಡೈಲಿ ಫುಲ್ ಡೇ ನಾವು ಎನರ್ಜಿಯಾಗಿರ್ತೀವಿ ಅಂತಲೇ ಹೇಳ್ಬೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ಸೊ ಹಾಲು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಅಥವಾ ನಿಮ್ಗೇನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಂಡು ಸೊ ಕುಡಿಬೋದು. ನಾನು ಹಾಗೆ ತೇಜುಗೆ ಹಾಲು ಕೊಡೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಅದು ಅವ್ನು ತಿಂದು ರೆಡಿ ಆಗೋಷ್ಟರಲ್ಲಿ ಅದು ಹಾರಿರುತ್ತೆ ಅಷ್ಟರಲ್ಲಿ. ಸೊ ಬಿಸಿ ಕುಡಿಯೋಕ್ಕಾಗಲ್ವಲ್ಲ, ಬಿಸಿನೂ ಸ್ವಲ್ಪ ತಣ್ಣಗೆ ಆಗೋದು ಸ್ವಲ್ಪ ಲೇಟ್ ಇದು, ಯಾಕಂದರೆ ಚೆನ್ನಾಗಿ ಕುದಿಸಿರ್ತೀವಲ್ಲ ಹಾಗಾಗಿ. ಸೊ ಅವನಿಗೂ ಕೊಟ್ಟೆ. ಸೊ ಅದು ಹಾರೋ ಅಷ್ಟರಲ್ಲಿ ರೆಡಿಯಾಗಿ ಕುಡ್ದ. ಬಟ್ ಅಂದರೆ ಎಲ್ದಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಹೇಳಬೇಕು ಅಂದರೆ. ಅದನ್ನೆಲ್ಲರೂ ಮನೇಲಿ ಟ್ರೈ ಮಾಡಿ ಮಕ್ಕಳು ಕೊಡಿ. ಹಾಗೆ ಶುಕ್ರವಾರ ಪೂಜೆನೂ ದೇವ್ರಿಗೆ ಮುಗೀತು. ಸೊ ದೇವ್ರಿಗೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಆಯಿತು. ಸೊ ಇದಾಗಿತ್ತು ಗುರುವಾರ ಮತ್ತು ಶುಕ್ರವಾರದ ವ್ಲಾಗು. ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಬನ್ನಿ, ಸಪೋರ್ಟ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.